ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 28/8/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 6/9/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ವಿಜ್ಞಾನದ ಮೂಲಕ ತಂದೆಯ ಪ್ರತ್ಯಕ್ಷತೆಯಾಗುತ್ತದೆ ಎಂದು ಅನೇಕ ಮಕ್ಕಳು ಯೋಚಿಸುತ್ತಿದ್ದಾರೆ. ಆದರೆ ತಂದೆ ಹೇಳುತ್ತಾರೆ, ಅವಶ್ಯವಾಗಿಯೂ ಇಲ್ಲ. ತಂದೆಯನ್ನು ತನ್ನನ್ನು ತಾನು ಪ್ರತ್ಯಕ್ಷ ಮಾಡಿಕೊಳ್ಳಲು ವಿಜ್ಞಾನಗಳ ಸಾಧನದ ಅಗತ್ಯವಿಲ್ಲ. ತಂದೆಯು ತನ್ನಲ್ಲಿಯೇ ಪ್ರತ್ಯಕ್ಷ ರೂಪವಾಗಿದ್ದಾರೆ. ಓಂ ನಮಃ ಶಿವಾಯ. ಒಳ್ಳೆಯದು. ಎಲ್ಲಾ ಮಕ್ಕಳಿಗೆ ಮಧುರಾತಿ ಮಧುರ ಪ್ರೀತಿಯ ಬಾಪ್ತಾದಾರವರಿಂದ ಮಧುರವಾದ ನೆನಪು ಪ್ರೀತಿಗಳು. ಇಂದು ಶಿವಬಾಬಾ ಮತ್ತು ನನ್ನ ನಡುವೆ ಬಹಳ ಒಳ್ಳೆಯ ಮಾತುಕತೆ ನಡೆಯುತ್ತಿತ್ತು. ಬಾಬಾ ಹೇಳಿದರು, ಮಕ್ಕಳೇ, ಹೋಗಿ ಎಲ್ಲಾ ಮಕ್ಕಳನ್ನು ಭೇಟಿ ಮಾಡಿ ಬನ್ನಿ. ನಾವು ಕೇಳಿದೆವು, ಬಾಬಾ, ವಿಶೇಷವೇನಾದರೂ? ಬಾಬಾ ಹೇಳಿದರು, ಹೌದು, ವಿಶೇಷವಂತೂ ಇದ್ದೇ ಇದೆ. ಪ್ರತಿದಿನವೂ ವಿಶೇಷವೇ. ಏಕೆಂದರೆ ಮಕ್ಕಳು ತಂದೆಯನ್ನು ಪ್ರತಿ ಕ್ಷಣವೂ ಕರೆಯುತ್ತಲೇ ಇರುತ್ತಾರೆ, ನೆನಪು ಮಾಡುತ್ತಲೇ ಇರುತ್ತಾರೆ. ಎರಡನೆಯ ವಿಶೇಷವೆಂದರೆ, ಎಲ್ಲೋ ಯಾವುದೋ ಮೂಲೆಯಲ್ಲಿ ಮಕ್ಕಳು ಕುಳಿತು ತಂದೆಯ ನೆನಪಿನಲ್ಲಿ ಬಹಳ ಅಳುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೆನಪಿನಲ್ಲಿ ಅಳುವುದು, ಪ್ರೀತಿಯಲ್ಲಿ ಅಳುವುದು, ಆದರೆ ದುಃಖದಲ್ಲಿ ಅಳಬೇಡಿ. ಅನೇಕ ಮಕ್ಕಳು ದೂರು ನೀಡುತ್ತಾ ಅಳುತ್ತಾರೆ. ಅನೇಕ ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಅಳುತ್ತಾರೆ. ಅನೇಕ ಮಕ್ಕಳಿಗೆ ಬಹಳ ಸುಖ ಸಿಕ್ಕಾಗ ಅಳುತ್ತಾರೆ. ತಂದೆ ಹೇಳುತ್ತಾರೆ, ಎಲ್ಲಾ ಮಕ್ಕಳ ಪಾತ್ರ ಬಂದಿದೆ. ತಂದೆ ಉತ್ತರ ಕೊಡಲು ಬಂದಿದ್ದಾರೆ. ಎಲ್ಲಾ ಪತ್ರಗಳಿಗೂ ಒಂದೇ ಉತ್ತರ, ಸಂಪೂರ್ಣವಾಗಿ ನಿಶ್ಚಯ ಬುದ್ಧಿ. ನಾನು ಮತ್ತು ನನ್ನ ಬಾಬಾ ಒಬ್ಬರೇ. ಎಲ್ಲಿ ನಿಶ್ಚಿಂತತೆ ಇದೆಯೋ ಅಲ್ಲಿ ನಿಶ್ಚಿಂತ ಚಕ್ರವರ್ತಿ. ಬರುವ ಸಮಯ ಹೇಗಿದೆ? ಮಕ್ಕಳು ಕೇಳುತ್ತಾರೆ, ಬಾಬಾ, ಸಮಯ ಹೇಗಿದೆ? ಈಗ ಅದ್ಭುತ ಸಮಯವು ಬರಲಿದೆ. ಎಂತಹ ಸಮಯ ಬರಲಿದೆ? ಈ ಪ್ರಪಂಚ, ಇಡೀ ವಿಶ್ವವು ಶೀಶ್ ಮಹಲ್ ಆಗಲಿದೆ, ಗಾಜಿನ ಅರಮನೆ ಆಗಲಿದೆ. ಎಲ್ಲವೂ ಎದುರಿಗೆ ಬರುತ್ತದೆ. ನಿಧಾನವಾಗಿ ಅಧಿಕಾರಗಳು ಎಲ್ಲಿಗೆ ಹೋಗುತ್ತಿವೆ? ಕೆಳಮುಖವಾಗಿ ಹೋಗುತ್ತಿವೆ. ಕೇವಲ ಶಾಂತಿಯ ಅಧಿಕಾರವಿರುತ್ತದೆ ಮತ್ತು ಶಾಂತಿಯು ತಂದೆಯ ಮೂಲಕವೇ ಸಿಗುತ್ತದೆ. ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಶಾಂತಿಯ ಕಾರಂಜಿ ಇದೆ. ಆ ಕಾರಂಜಿಯಲ್ಲಿ ನೆನೆಯುತ್ತೀರಿ, ಸರಿ ತಾನೆ? ಇಂದು ಪರಮಧಾಮದ ಬಾಬಾ ನಮಗೆ ಸಂದೇಶ ಕೊಟ್ಟು ಕಳುಹಿಸಿದ್ದಾರೆ. ಮಕ್ಕಳು ಯೋಚಿಸುತ್ತಾರೆ, ಬಾಬಾ, ನಿಮಗೆ ಎಷ್ಟು ಸಮಯವಾಯಿತು? ನೀವು ಬರಲೇ ಇಲ್ಲ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಂದೆ ಎಲ್ಲಿಗೆ ಹೋಗುತ್ತಾರೆ? ಮಕ್ಕಳ ಬಳಿಯೇ ಬರುತ್ತಾರೆ. ಮಕ್ಕಳು ಯೋಚಿಸುತ್ತಾರೆ, ಬಾಬಾ, ಇದುವರೆಗೆ ನಿಮ್ಮ ಧ್ವನಿ ಕೇಳಿಸಲಿಲ್ಲ, ನೀವು ಬರಲಿಲ್ಲ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಂದೆಯು ಪ್ರತಿದಿನ ನಿಮ್ಮನ್ನು ಭೇಟಿಯಾಗಲು ಬರುತ್ತಾರೆ. ಅನೇಕ ಬಾರಿ ಮಕ್ಕಳು ಮಲಗಿರುತ್ತಾರೆ. ಅನೇಕ ಬಾರಿ ಮಕ್ಕಳು ಟೆಲಿಫೋನ್ ನೋಡುತ್ತಿರುತ್ತಾರೆ. ಮನಸ್ಸೇ ಜೋಡಣೆ ಆಗುವುದಿಲ್ಲ ಮತ್ತು ತಂದೆ ನೋಡುತ್ತಾರೆ, ಕುಳಿತುಕೊಳ್ಳುತ್ತಾರೆ. ಕಾದು ಕಾದು ತಂದೆ ಮಕ್ಕಳನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಮತ್ತೆ ಮಕ್ಕಳು ತಂದೆಯನ್ನು ಕರೆಯುತ್ತಾರೆ. ನಂತರ ತಾವೇ ಬ್ಯುಸಿಯಾಗುತ್ತಾರೆ. ಈ ಆಟ ನಡೆಯುತ್ತಿದೆ. ಹೇಳುತ್ತಾರೆ, ಬಾಬಾ, ನಿಮ್ಮ ಧ್ವನಿ ಬರಲಿಲ್ಲ. ಅರೆ, ಅವರು ಪರಮಧಾಮದ ಪರಮಾತ್ಮ. ನೀವು ಅವರನ್ನು ಟೆಲಿಫೋನ್ನಲ್ಲಿ ಹುಡುಕುತ್ತಿದ್ದೀರಾ? ನಿಮ್ಮ ಧ್ವನಿ ಬರಲಿಲ್ಲ ಎಂದು ಯೋಚಿಸಿ. ಯಾರ ಬಳಿ ಟೆಲಿಫೋನ್ ಇಲ್ಲವೋ ಅವರ ಬಳಿಯೂ ತಂದೆ ಹೋಗುತ್ತಾರೆ ಮತ್ತು ಬಹಳ ಮಧುರವಾದ ಮಾತುಗಳನ್ನು ಆಡುತ್ತಾರೆ. ತಂದೆಯನ್ನು ಟೆಲಿಫೋನ್ನಲ್ಲಿ ಅಲ್ಲ, ಸಮ್ಮುಖದಲ್ಲಿ ಹುಡುಕಿ. ಈಗ ಬರುವ ಸಮಯದಲ್ಲಿ ಈ ಟೆಲಿಫೋನ್ ಎಲ್ಲಿಗೆ ಹೋಗುತ್ತದೆ? ಎಲ್ಲವೂ ಬಂದ್. ಆಗ ತಂದೆಯ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ. ಒಂದು ವೇಳೆ ಅನೇಕ ಮಕ್ಕಳು ವಿಜ್ಞಾನದ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಎಂದು ಯೋಚಿಸುತ್ತಿದ್ದರೆ, ತಂದೆ ಹೇಳುತ್ತಾರೆ, ಇಲ್ಲ, ತಂದೆಯನ್ನು ತನ್ನನ್ನು ತಾನು ಪ್ರತ್ಯಕ್ಷ ಮಾಡಿಕೊಳ್ಳಲು ವಿಜ್ಞಾನದ ಸಾಧನಗಳ ಅಗತ್ಯವಿಲ್ಲ. ತಂದೆಯು ತನ್ನಲ್ಲಿಯೇ ಏನಾಗಿದ್ದಾರೆ? ತನ್ನಲ್ಲಿಯೇ ಪ್ರತ್ಯಕ್ಷ ರೂಪವಾಗಿದ್ದಾರೆ. ಅನೇಕ ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ನಿಮ್ಮನ್ನು ಪ್ರತ್ಯಕ್ಷ ಮಾಡುತ್ತೇವೆ. ಮತ್ತು ಬಾಬಾ ಏನು ಹೇಳುತ್ತಾರೆ? ಇಲ್ಲ, ತಂದೆಯು ನಿಮ್ಮನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಆ ಪರಮಾತ್ಮನನ್ನು, ಸೃಷ್ಟಿಯ ರಚಯಿತನನ್ನು, ಮೂರು ಲೋಕಗಳ ಮಾಲೀಕನನ್ನು ಪ್ರತ್ಯಕ್ಷ ಮಾಡುವ ಶಕ್ತಿ ನಿಮ್ಮ ಬಳಿ ಇದೆಯೇ? ಅವರು ಮೊದಲೇ ಪ್ರತ್ಯಕ್ಷ ರೂಪದಲ್ಲಿದ್ದಾರೆ.
ಮೊದಲನೆಯದಾಗಿ ಒಂದು ಮಾತನ್ನು ತಂದೆ ಮಕ್ಕಳಿಗೆ ಹೇಳಲು ಬಯಸುತ್ತಾರೆ. ಮಕ್ಕಳಂತೂ ಇದ್ದೇ ಇದ್ದಾರೆ, ಮಕ್ಕಳಿಲ್ಲದೆ ತಂದೆ ಏನೂ ಅಲ್ಲ, ಹೌದಲ್ಲವೇ? ಶಿವಬಾಬಾ ತನ್ನ ಬಗ್ಗೆ ಏನು ಹೇಳುತ್ತಾರೆ? ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ, ಏಕೆಂದರೆ ತಂದೆಯು ಬಹಳ ನಿರಹಂಕಾರಿಯಾಗಿದ್ದಾರೆ. ಏಕೆಂದರೆ ಮಕ್ಕಳನ್ನು ಮುಂದೆ ತರಬೇಕು, ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಬೇಕು. ಆಗ ಏನು ಹೇಳುತ್ತಾರೆ? ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಆದರೆ ಇದನ್ನು ಕೇಳುತ್ತಾ ಕೇಳುತ್ತಾ ಅಭಿಮಾನ ಬರಬಾರದು. ಅಂದರೆ ನಾವು ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತೇವೆ ಎಂದು. ಏಕೆ? ಏಕೆಂದರೆ ನಮ್ಮೊಳಗೆ ಅಷ್ಟು ಶಕ್ತಿ ಇಲ್ಲ. ಆ ಸೃಷ್ಟಿಯ ರಚಯಿತನನ್ನು, ಆ ಪಾಲನೆ ಮಾಡುವವನನ್ನು ನಾವು ಪ್ರತ್ಯಕ್ಷ ಮಾಡಲು. ತಂದೆಯು ತನ್ನ ಮಕ್ಕಳನ್ನು ಪ್ರತ್ಯಕ್ಷ ಮಾಡುತ್ತಾರೆ. ನೀವು ಪ್ರತ್ಯಕ್ಷ ಮಾಡುವುದಾದರೂ ಯಾರ ಜ್ಞಾನದ ಆಧಾರದಿಂದ? ನಿಮ್ಮಲ್ಲಿ ಏನಾದರೂ ಜ್ಞಾನವಿದೆಯೇ? ಎಲ್ಲಾ ಜ್ಞಾನ ಯಾರದ್ದು? ತಂದೆಯದ್ದೇ ಅಲ್ಲವೇ? ಹಾಗಾದರೆ ತಂದೆಯನ್ನು ತಂದೆಯ ಜ್ಞಾನದಿಂದಲೇ ಪ್ರತ್ಯಕ್ಷ ಮಾಡುತ್ತೀರಿ. ನಿಮ್ಮ ಸ್ವಂತದ್ದು ಏನಿದೆ? ಖಾಲಿ. ಮಕ್ಕಳು ಹೇಳುತ್ತಾರೆ, ನಾವು ನಿಮ್ಮನ್ನು ಪ್ರತ್ಯಕ್ಷ ಮಾಡುತ್ತೇವೆ. ನಿಮ್ಮ ಬಳಿ ಯಾವ ಜ್ಞಾನವಿದೆ? ಯಾರು ಕೊಟ್ಟಿದ್ದಾರೆ? ಇರುವುದೆಲ್ಲ ಯಾರ ಕೊಡುಗೆ? ಹೌದು, ಈ ಸ್ವಲ್ಪ ಸ್ವಲ್ಪ ಚಮಚದಷ್ಟು ಜ್ಞಾನವನ್ನು ತಂದೆ ಎಲ್ಲರಿಗೂ ಕೊಡಿಸಿದ್ದಾರೆ. ಈ ಗುಟುಕನ್ನು ಎಲ್ಲರಿಗೂ ಕೊಡಿಸಿದ್ದಾರೆ. ಒಂದು ವೇಳೆ ನೀವು ನಿಮ್ಮನ್ನು ಸಾಗರ ಎಂದು ಭಾವಿಸಿದರೆ ನೀವು ಸಾಗರವಲ್ಲ. ಅವರು ಒಂದು ಸಣ್ಣ ಗುಳಿಗೆಯನ್ನು ಕುಡಿಸಿದರು. ನಂತರ ಎಲ್ಲಾ ಗುಳಿಗೆಗಳು ಸೇರಿ ತಂದೆಯ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ. ಸರಿ ತಾನೆ? ನೋಡಿ ಮಕ್ಕಳೇ, ಒಂದು ಸ್ವಮಾನದಿಂದ ಹೇಳುವುದು ಅಂದರೆ ನಾನು ನನ್ನ ತಂದೆಯನ್ನು ಈ ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡುತ್ತೇನೆ ಎಂದು. ಇನ್ನೊಂದು ಅಭಿಮಾನದಿಂದ ಹೇಳುವುದು, ಅಹಂಕಾರದಿಂದ ಹೇಳುವುದು ಅಂದರೆ ನಾನು ಬಾಬಾರನ್ನು ಪ್ರತ್ಯಕ್ಷ ಮಾಡುತ್ತೇನೆ ಎಂದು. ಎರಡಕ್ಕೂ ಬಹಳ ವ್ಯತ್ಯಾಸವಿದೆ. ಮತ್ತು ಪ್ರತಿಯೊಬ್ಬ ಮಗುವು ತನ್ನನ್ನು ತಾನು ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿ, ನನ್ನ ಒಳಗಿನಿಂದ ಬಂದ ಶಬ್ದವು ಅಭಿಮಾನದ್ದೇ ಅಥವಾ ಸ್ವಮಾನದ್ದೇ ಎಂದು. ಏಕೆಂದರೆ ತಂದೆಯು ಸ್ವಮಾನದಿಂದ ಪ್ರತ್ಯಕ್ಷರಾಗುತ್ತಾರೆ, ಅಭಿಮಾನದಿಂದಲ್ಲ. ಏಕೆಂದರೆ ತಂದೆ ಎಲ್ಲಿರುತ್ತಾರೋ ಅಲ್ಲಿ ಅಭಿಮಾನವಿರುವುದಿಲ್ಲ. ನೋಡಿದಿರಾ ನಮ್ಮ ಬಾಬಾ ಎಷ್ಟು ನಿರಹಂಕಾರಿಯಾಗಿದ್ದಾರೆ? ನೋಡಿ, ಯಾವಾಗಲೂ ಹೇಳುತ್ತಾರೆ ಮಕ್ಕಳನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂದು. ಮನೆ ಆತನದ್ದು, ಸಂಸಾರ ಬಾಬನದ್ದು, ಮೂರು ಲೋಕಗಳು ಬಾಬನದ್ದು. ಆದರೂ ಏನು ಹೇಳುತ್ತಾರೆ? ಇದು ನಿರಹಂಕಾರಿತನ. ಮತ್ತು ಮಕ್ಕಳು ಪದೇ ಪದೇ ತಂದೆಯನ್ನು ಬಿಟ್ಟು ಹೋಗುತ್ತಾರೆ. ಕೆಲವರು ಹೇಳುತ್ತಾರೆ ನಮ್ಮ ತಂದೆಯೇ ಇಲ್ಲ ಎಂದು. ನಾವು ನಂಬುವುದೇ ಇಲ್ಲ ಇವರೇ ತಂದೆ ಎಂದು. ಸರಿ, ನಂಬಬೇಡಿ. ತಂದೆಯು ತನ್ನ ಮಕ್ಕಳನ್ನು ಒಂದೊಂದು ಮೂಲೆಯಿಂದ ಹುಡುಕಿ ಹೊರತೆಗೆಯುತ್ತಿದ್ದಾರೆ. ಮತ್ತು ಅನೇಕ ಮಕ್ಕಳು ತಂದೆಯವರಾದ ಮೇಲೆಯೂ ಬಂದ ಮೇಲೆಯೂ ಹೊರಟು ಹೋಗುತ್ತಾರೆ. ತಂದೆ ಹುಡುಕಿದರು, ನಂತರ ಹೊರಟು ಹೋದರು. ಏಕೆಂದರೆ ಬಹಳ ಸಮಯದಿಂದ ಯಾವ ಜಾಗದಲ್ಲಿ ಇರುತ್ತಾರೋ ಅಲ್ಲವೇ ಆ ಜಾಗ ಇಷ್ಟವಾಗಿ ಬಿಡುತ್ತದೆ. ಮತ್ತು ತಂದೆ ಕರೆದಾಗ ಇಲ್ಲಿ ಬಂದು ಸಿಕ್ಕಿಬಿದ್ದರು. ನಂತರ ಸ್ವಲ್ಪ ಸಮಯದ ನಂತರ ಏನು ಹೇಳುತ್ತಾರೆ? ಅಲ್ಲೇ ಚೆನ್ನಾಗಿತ್ತು. ಒಂದು ವೇಳೆ ಇದು ಅಭಿಮಾನವಾಗಿದ್ದರೆ ಅಂದರೆ ನಾವು ಅಲ್ಲಿಗೆ ಹೋದರೆ ಮಾತ್ರ ಖುಷಿಯಾಗಿರುತ್ತೇವೆ ಎಂದು. ಆಗ ಆ ಜಾಗ ಸಿಗುವುದಿಲ್ಲ, ಆ ಸ್ಥಾನವೇ ಸಿಗುವುದಿಲ್ಲ. ಆಗ ಇಲ್ಲಿಂದಲೂ ಹೋದರು, ಅಲ್ಲಿಂದಲೂ ಹೋದರು. ಎರಡು ಕಡೆಯಿಂದ ರಜೆ, ಸ್ಥಿರತೆ. ಜೀವನವನ್ನೇ ನೀಡಿದ ಮೇಲೆ ನನ್ನ ಬಾಬಾ ಏನು ಹೇಳುತ್ತಾರೋ, ನನ್ನ ಬಾಬಾ ನನ್ನ ಜೊತೆಗಾರ. ಪ್ರೀತಿ ಇದ್ದಾಗ ಸಮರ್ಪಣೆಯಾಗಲು ಭಯವೇಕೆ? ಲೌಕಿಕ ಪ್ರಪಂಚದಲ್ಲಿ ಯಾರ ಮೇಲಾದರೂ ಪ್ರೀತಿಯಾದರೆ ಇಡೀ ಪ್ರಪಂಚದ ಜೊತೆ ಹೋರಾಡುತ್ತಾರೆ. ತಿನ್ನಲು ಹಣವಿಲ್ಲದಿದ್ದರೂ, ಇರಲು ಮನೆ ಇಲ್ಲದಿದ್ದರೂ, ಎಲ್ಲೇ ಇದ್ದರೂ ಆ ಲೌಕಿಕ ಪ್ರೀತಿಯಲ್ಲಿ ಇಡೀ ಪ್ರಪಂಚದ ಜೊತೆ ಹೋರಾಡುತ್ತಾರೆ. ಮತ್ತು ಈ ಪ್ರೀತಿ ಎಂತಹದ್ದು? ಎಂತಹ ಪ್ರೀತಿ ಎಂದರೆ ತಂದೆಯು ತನ್ನ ಕಡೆಯಿಂದ ಗ್ಯಾರಂಟಿ ಕೊಡುತ್ತಾರೆ, ನಾನು ಎಂದಿಗೂ ಹಸಿವಿನಿಂದ ಇರಲು ಬಿಡುವುದಿಲ್ಲ ಎಂದು. ನೀವು ಯೋಚಿಸಿ, ಎಷ್ಟು ದೊಡ್ಡ ಜೊತೆಗಾರ. ಇವರು ಕಂಪನಿಯ ಮಾಲೀಕರು, ಆದರೂ ವಜ್ರವನ್ನು ಬಿಟ್ಟು ಕವಡೆಯ ಹಿಂದೆ ಓಡುತ್ತಾರೆ. ಹೌದು, ಮೂರ್ಖರಲ್ಲವೇ? ಬುದ್ಧುಗಳು ಒಳ್ಳೆಯದು ಮಕ್ಕಳೇ. ಎಲ್ಲಾ ಮಕ್ಕಳಿಗೆ ಬಾಪ್ದಾದಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಏನಾದರೂ ಕೇಳಬೇಕಿದೆಯೇ? ಹೌದು, ಕೇಳಿ.
ಪ್ರಶ್ನೆ, ಸೂಕ್ಷ್ಮವತನವು ಸತ್ಯಲೋಕಕ್ಕಿಂತ ಮೇಲಿದೆಯೇ? ಭಕ್ತಿ ಮಾರ್ಗದಲ್ಲಿ 7 ಲೋಕಗಳಲ್ಲಿ ಎಲ್ಲಕ್ಕಿಂತ ಮೇಲೆ ಸತ್ಯಲೋಕವನ್ನು ತೋರಿಸುತ್ತಾರೆ. ಬ್ರಹ್ಮಪುರಿಯು ಆಕಾಶದ ತತ್ವದಿಂದ ಮಾಡಲ್ಪಟ್ಟಿದೆಯೇ ಅಥವಾ ಮಹಾತತ್ವ ಅಥವಾ ಪರಮ ತತ್ವದಿಂದ ಮಾಡಲ್ಪಟ್ಟಿದೆಯೇ? ಉತ್ತರ, ಸತ್ಯಲೋಕ ಎನ್ನುವುದು ಪರಮಧಾಮವಾಗಿದೆ. ಅದು ಸೂಕ್ಷ್ಮವತನಕ್ಕಿಂತಲೂ ಆಚೆಗಿನ ಪರಮಧಾಮವಾಗಿದೆ. ಅದನ್ನು ಸತ್ಯಲೋಕ ಎನ್ನುತ್ತಾರೆ. ಅಲ್ಲಿ ಸುಳ್ಳಿನ ಲೇಷವೂ ಇಲ್ಲ. ಅಂಶ ಎಂದರೆ ಈ ಸಂಸಾರ, ಇದು ಪ್ರಕೃತಿಯಿಂದ ಮಾಡಲ್ಪಟ್ಟಿದೆ. ಇವತ್ತಿನ ಸಮಯದಲ್ಲಂತೂ ಬರೀ ಸುಳ್ಳೇ ಸುಳ್ಳು. ಆದರೆ ಸತ್ಯಲೋಕ, ಎಲ್ಲಿ ಸತ್ಯ ಮಾತನಾಡುವ ಮಾಲೀಕನು ಇರುತ್ತಾನೋ ಅದು ಸತ್ಯಲೋಕ. ಭಕ್ತಿ ಮಾರ್ಗದಲ್ಲಿ 7 ಲೋಕಗಳ ಗಾಯನವಿದೆ. ಲೋಕಗಳೆಂದರೇನು? ಎಲ್ಲಕ್ಕಿಂತ ದೊಡ್ಡ ವಿಷಯ ಮಕ್ಕಳೇ 7ರ ಅಂಕಿ ಏಕೆ ಅಂದ್ರೆ 7ರ ಸಂಖ್ಯೆಯೇ ಏಕೆ? ನಮ್ಮ 7 ಗುಣಗಳು ಆತ್ಮವು ಒಂದು ಗುಣದಲ್ಲಿ ಲೀನವಾದಾಗ ಏನು ಹೇಳುತ್ತದೆ? ವಾ, ನಾನು ಸುಖದ ಲೋಕಕ್ಕೆ ಬಂದಿದ್ದೇನೆ. ಅದೇ ಆತ್ಮವು ನಂತರ ಶಾಂತ ಸ್ವರೂಪವಾದಾಗ ಅದು ಏನು ಹೇಳುತ್ತದೆ? ನಾನು ಶಾಂತಿಯ ಲೋಕಕ್ಕೆ ಬಂದಿದ್ದೇನೆ. ನಂತರ ಅದು ಪವಿತ್ರತೆಗೆ ಹೋದಾಗ ಏನು ಹೇಳುತ್ತದೆ? ನಾನು ಪವಿತ್ರ ಲೋಕಕ್ಕೆ ಬಂದಿದ್ದೇನೆ. ಇವೇ 7 ಲೋಕಗಳು. ಆದರೆ ಭಕ್ತಿ ಮಾರ್ಗದಲ್ಲಿ ಅವುಗಳನ್ನು ಹಾಗೆ 7 ಲೋಕಗಳಾಗಿ ತೋರಿಸಿದ್ದಾರೆ. ಮತ್ತು ಅವೆಲ್ಲವನ್ನು ನಿರ್ಮಿಸುವವನು ಸತ್ಯಲೋಕ. ಸತ್ಯಲೋಕ ಎಂದರೆ ಎಲ್ಲಿ ಸತ್ಯ ಪರಮಾತ್ಮ ಇರುತ್ತಾನೋ ಅಲ್ಲಿ. ಆ 7 ಲೋಕಗಳನ್ನು 7 ಗುಣಗಳನ್ನು ರಚಿಸುವವನು ಯಾರು? ಶಿವಬಾಬಾ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಇಷ್ಟು ಸೂಕ್ಷ್ಮ ವಿಷಯ ಅರ್ಥವಾಗುವುದಿಲ್ಲ. ಆದ್ದರಿಂದ ಅವರು ತಮ್ಮ ಬುದ್ಧಿಗನುಸಾರವಾಗಿ ಬರೆದಿದ್ದಾರೆ. ಅರ್ಥವಾಯಿತೆ? ಒಳ್ಳೆಯದು. ಹಾಗಾದರೆ ಬ್ರಹ್ಮಪುರಿಯಲ್ಲಿ ಯಾವ ತತ್ವವಿದೆ ನೋಡಿ. ಸೂಕ್ಷ್ಮವತನವು ಯಾವ ತತ್ವಗಳಿಂದ ಮಾಡಲ್ಪಟ್ಟಿದೆ? ಮೊದಲನೆಯದಾಗಿ ಅಲ್ಲಿ ತತ್ವಗಳೇ ಇಲ್ಲ. ತತ್ವಗಳನ್ನು ಎಲ್ಲಿ ಎಣಿಸಲಾಗುತ್ತದೆ? ಈ ಸೃಷ್ಟಿಯಲ್ಲಿ. ಉದಾಹರಣೆಗೆ ನೀರು, ಭೂಮಿ, ಬೆಂಕಿ ಇವೆಲ್ಲವೂ ತತ್ವಗಳು. ತತ್ವ ಎಂದರೆ ಕಾಣಿಸುವಂತಹವು, ಒಂದು ವಸ್ತು. ಸೂಕ್ಷ್ಮವತನದಲ್ಲಿ ಒಂದು ಲೈಟ್, ಒಂದು ಪ್ರಕಾಶವಿದೆ. ಆದರೆ ಈ ಪ್ರಕಾಶವನ್ನು ತತ್ವ ಎನ್ನಲಾಗುತ್ತದೆಯೇ? ಅದು ತತ್ವದಲ್ಲಿಲ್ಲ. ಸೂಕ್ಷ್ಮವತನ ಮತ್ತು ಪರಮಧಾಮದ ಪ್ರಕಾಶವು ತತ್ವದಲ್ಲಿ ಎಣಿಕೆಯಾಗುವುದೇ ಇಲ್ಲ. ಅದು ತತ್ವಗಳಿಗಿಂತ ಆಚೆಗಿದೆ. ಆ ಪ್ರೀತಿಯ ಪರಮಧಾಮವು ಎಂತಹ ಬಂಗಾರದ ಬೆಳಕಿನ ಸ್ಥಾನವೆಂದರೆ ಈ ವಿಶ್ವದಲ್ಲಿ ಅದರ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ. ಸರಿತಾನ ಮಕ್ಕಳು, ಅರ್ಥವಾಯಿತೆ? ಒಳ್ಳೆಯದು. ಪ್ರಶ್ನೆ, ಧರ್ಮರಾಜನ ಪಾತ್ರ ಯಾವಾಗ ಶುರುವಾಗುತ್ತದೆ? ಸಾಕಾರಿ ಬ್ರಹ್ಮ ಬಾಬಾರವರ ಸೂಕ್ಷ್ಮ ಶರೀರವು ಹೋಗಿ ಸಂಪೂರ್ಣ ಬ್ರಹ್ಮನನ್ನು ಭೇಟಿಯಾದಾಗಲೇ. ಉತ್ತರ ನೋಡಿ ಮಕ್ಕಳೇ, ಈ ಸಂಗಮ ಯುಗದಲ್ಲಿ 100 ವರ್ಷಗಳ ಸಂಗಮ ಯುಗದಲ್ಲಿ ಧರ್ಮರಾಜನ ಪಾತ್ರ ನಡೆಯುತ್ತದೆ. ಹೇಗೆಂದರೆ ಪರಮಧಾಮದಿಂದ ತಂದೆ ಬಂದಾಗ ಸೂಕ್ಷ್ಮ ಲೋಕದ ಬ್ರಹ್ಮನನ್ನು ಕರೆದುಕೊಂಡಾಗ, ಅಂದ್ರೆ ಸೂಕ್ಷ್ಮ ರೂಪದ ಬ್ರಹ್ಮನನ್ನು ಕರೆದುಕೊಂಡಾಗ ಆಗಲೂ ಧರ್ಮರಾಜ ಎಂದೇ ಹೇಳಲಾಗುತ್ತದೆ. ಮತ್ತು ಅಲ್ಲಿನ ಪಾತ್ರ ಮುಗಿದಾಗ, ಕೆಳಗಿನಿಂದ ನಮ್ಮ ಪಾತ್ರ ಮುಗಿದ ಮೇಲೆ ಹೋದಾಗ ಆಗಲೂ ಧರ್ಮರಾಜ ಎಂದೇ ಹೇಳಲಾಗುತ್ತದೆ. ಈಗ ನೀವು ಹೇಳಿ, ಧರ್ಮರಾಜನ ಶಿಕ್ಷೆ ಮೊದಲು ಯಾರಿಗೆ ಸಿಗುತ್ತದೆ? ಜ್ಞಾನ ಮಾರ್ಗದ ಮಕ್ಕಳಿಗೆ. ಜ್ಞಾನ ಮಾರ್ಗದಲ್ಲಿ ಧರ್ಮರಾಜ ಏನೆನ್ನುತ್ತಾರೆ? ಭಕ್ತಿ ಮಾರ್ಗದವರು ಯಮರಾಜ ಎನ್ನುತ್ತಾರೆ. ಮತ್ತು ಯಮರಾಜನನ್ನು ಯಾವಾಗಲೂ ಎಮ್ಮೆಯ ಮೇಲೆ ಕುಳಿತು ಬಂದಿದ್ದಾನೆ ಎಂದು ತೋರಿಸುತ್ತಾರೆ. ಯಮರಾಜನು ಮಹಾಕಾಲನ ಇನ್ನೊಂದು ರೂಪ. ಧರ್ಮರಾಜ ಮತ್ತು ಯಮರಾಜ ಇಬ್ಬರು ಬೇರೆ ಬೇರೆ. ಯಮರಾಜನನ್ನು ಯಾವಾಗಲೂ ಎಮ್ಮೆಯ ಮೇಲೆ ಕುಳಿತು ಬಂದಿರುವುದನ್ನು ನೋಡುತ್ತಾರೆ. ಅದು ಮಹಾಕಾಲನ ರೂಪವೇ ಆಗಿದೆ. ಧರ್ಮರಾಜನನ್ನು ಎಂದೂ ಯಾವುದೇ ಪ್ರಾಣಿಯ ಮೇಲೆ ಕುಳಿತಿರುವುದನ್ನು ತೋರಿಸಿಲ್ಲ. ಆತನನ್ನು ದೊಡ್ಡ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ತೋರಿಸಲಾಗಿದೆ. ಹಾಗಾಗಿ ಇಬ್ಬರು ಬೇರೆ ಬೇರೆ. ಸರಿತಾನ ಮಕ್ಕಳೇ? ಯಮರಾಜ ಮತ್ತು ಧರ್ಮರಾಜ ಇಬ್ಬರು ಬೇರೆ ಬೇರೆ. ಪ್ರಶ್ನೆ, ಹಾಗಾದರೆ ಬಾಬಾ ಯಮರಾಜನು ದ್ವಾಪರ ಯುಗದಿಂದಲೇ ಕಾಣಿಸಿಕೊಳ್ಳುತ್ತಾನೆ, ಆದರೆ ಧರ್ಮರಾಜನ ಪಾತ್ರ ಈಗಿನಿಂದಲೇ ಇದೆಯೇ? ಉತ್ತರ,
ಇಲ್ಲ. ಯಮರಾಜನ ಪಾತ್ರ ದ್ವಾಪರ ಯುಗದಲ್ಲಂತೂ ಖಂಡಿತ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಕಲಿಯುಗದ ಅಂತಿಮ ಸಮಯದಲ್ಲಿ, ಅಂದರೆ ಜಗಳ ಹೊಡೆದಾಟ ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದ ಯಮರಾಜನ ಪಾತ್ರವನ್ನು ತೋರಿಸುತ್ತಾರೆ. ಧರ್ಮರಾಜನ ಪಾತ್ರವಂತೂ ಸಂಗಮ ಯುಗದಲ್ಲೇ ಶುರುವಾಗಿದೆ. ಮತ್ತು ನಾವು ಕೆಳಗಿನಿಂದ ಮೇಲೆ ಹೋದಾಗಲೂ ಯಮರಾಜನಂತೂ ಮೊದಲೇ ಇದ್ದಾನೆ ಸೋದರ. ಯಮರಾಜನು ಯಾವಾಗ ದುಃಖ ಶುರುವಾಯಿತು ಅಂದಿನಿಂದಲೇ ಇದ್ದಾನೆ. ಬಂದು ಎಲ್ಲರನ್ನೂ ಎಲ್ಲೆಲ್ಲೋ ನೇತು ಹಾಕಿ ಕರೆದುಕೊಂಡು ಹೋಗುತ್ತಾನೆ. ಹೌದಲ್ಲವೇ? ಇದು ಯಮರಾಜ ಮತ್ತು ಧರ್ಮರಾಜನ ಮಾತು. ಪ್ರಶ್ನೆ: ಹಸುವಿನಲ್ಲಿ 33 ಕೋಟಿ ದೇವತೆಗಳ ವಾಸವಿರುತ್ತದೆ ಎಂದು ಹೇಳುತ್ತಾರೆ. ಇದರ ರಹಸ್ಯವೇನು ಬಾಬಾ? ಉತ್ತರ: ಅದು ಏಕೆಂದರೆ ಸತ್ಯಯುಗದಿಂದ ಪ್ರಾಣಿಗಳಲ್ಲಿ ಅತ್ಯುತ್ತಮ ಜೀವಿ ಎಂದರೆ ಒಂದೇ, ಅದು ಹಸು. ಏಕೆಂದರೆ ಅದು ದೇವತೆಗಳ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಆದ್ದರಿಂದ ಅದನ್ನು ಕೂಡ 33 ಕೋಟಿ ದೇವತೆಗಳಲ್ಲಿ ಎಣಿಸಲಾಗಿದೆ. ಅದಕ್ಕಾಗಿಯೇ ಹಸುವಿನಲ್ಲಿ 33 ಕೋಟಿ ದೇವತೆಗಳ ವಾಸವಿರುತ್ತದೆ ಎಂದು ಹೇಳುತ್ತಾರೆ. ಇಂದಿಗೂ ಗಾಯನವಿದೆ, ಹೌದಲ್ಲವೇ? ಏಕೆಂದರೆ ಅದು ಮೊದಲಿನಿಂದಲೂ, ಏಕೆಂದರೆ ಅಲ್ಲಿಯೂ ಸಹ ಬಹಳ ಪ್ರೀತಿಯಿಂದ ಅವುಗಳನ್ನು ನೋಡಿಕೊಳ್ಳುತ್ತಿದ್ದರು. ಯಾರೋ ಕೇಳಿದರು, ಸತ್ಯಯುಗದಲ್ಲಿಯೂ ಹಸುವಿನ ಹಾಲು ಕುಡಿಯುತ್ತಿದ್ದರೆ? ಹೌದು, ಖಂಡಿತವಾಗಿಯೂ ಹಸುವಿನ ಹಾಲು. ಅಂದ ಹಾಗೆ ಹಾಲು ಬಹಳ ಕಡಿಮೆ, ಏಕೆಂದರೆ ಅವುಗಳ ಕರುಗಳು ಹಾಲು ಕುಡಿಯುತ್ತದೆ. ಅದೊಂದು ದೊಡ್ಡ ಅಲಂಕಾರ. ಶಾಕಾಹಾರಿ ಇಂದಿಗೂ ಅದೇ ಆಗಿದೆ. ಆದ್ದರಿಂದ ಅದರ ಪೂಜೆ ಇವತ್ತಿನವರೆಗೂ ನಡೆಯುತ್ತಿದೆ. ಅಲ್ಲಿ ಸಿಂಹ, ಕುರಿಗಳು ಸಹ ಸಸ್ಯಾಹಾರಿಗಳಾಗಿರುತ್ತವೆ. ಅವುಗಳೀಗ ಮಾಂಸಾಹಾರಿಗಳಾಗಿವೆ. ಆದರೆ ಇವತ್ತಿಗೂ ಹಸು ಸಸ್ಯಾಹಾರಿಯಾಗಿದೆ. ಆದರೆ ಕಲಿಯುಗ ಎಷ್ಟು ಬಂದಿದೆ ಎಂದರೆ ಈಗ ಅದು ಕೂಡ ನಿಧಾನವಾಗಿ ಹೇಳುತ್ತಾರಲ್ಲವೇ? ಎಷ್ಟು ಘೋರ ಕಲಿಯುಗ ಬರುತ್ತದೆ ಎಂದರೆ ಹಸು ಕೂಡ ಕಸವನ್ನು ತಿನ್ನುತ್ತಿದೆ. ಇದು ಘೋರ ಕಲಿಯುಗದ ಗುರುತು, ಅಂತಿಮ ಕಲಿಯುಗದ ಗುರುತು. ಅದಕ್ಕಾಗಿಯೇ ಹಸುವಿನಲ್ಲಿ ದೇವತೆಗಳ ವಾಸವಿರುತ್ತದೆ ಎಂದು ಹೇಳುತ್ತಾರೆ. ಅತ್ಯಂತ ಶುದ್ಧ ಶಾಕಾಹಾರಿ, ಮಾನಸಿಕವಾಗಿಯೂ ದಯಾಳು ಮತ್ತು ಅಹಿಂಸಕ ಎಂದು ಹೇಳಬಹುದು. ಆದರೆ ಈಗ ಹಸುವಿನ ಹಾಲು ಬಹಳ ತೆಳುವಾಗಿರುತ್ತದೆ. ಆದ್ದರಿಂದ ಎಲ್ಲಾ ಜನರು ಎಮ್ಮೆಯ ಹಾಲು ಕುಡಿಯಲು ಶುರು ಮಾಡಿದ್ದಾರೆ ಮತ್ತು ಕುಡಿದು ಎಮ್ಮೆಯ ಬುದ್ಧಿಯವರಾಗಿದ್ದಾರೆ. ಹಸುವಿನ ಹಾಲು ಕುಡಿಯಬೇಕು, ಸರಿ ತಾನೆ? ಹಾಲು ಕುಡಿಯಿರಿ, ಆದರೆ ಹಸುವಿನ ಹಾಲು. ನಮ್ಮ ಕಾಲದಲ್ಲಂತೂ ಎಮ್ಮೆಯ ಹಾಲನ್ನು ಯಾರೂ ಕುಡಿಯುತ್ತಿರಲಿಲ್ಲ. ಅದು ತೆಳುವಾಗಿದ್ದರೂ ಬುದ್ಧಿಯನ್ನು ಸೂಕ್ಷ್ಮವಾಗಿ ಮಾಡುತ್ತದೆ ಮತ್ತು ಎಮ್ಮೆಯ ಹಾಲು ದಪ್ಪವಾಗಿದ್ದರೆ ಬುದ್ಧಿಯನ್ನು ಕೂಡ ದಪ್ಪ ಮಾಡುತ್ತದೆ. ಹಾಗಾದರೆ ಏನು ಹೇಳೋಣ? ಸರಿತಾನೆ? ಹೌದು, ಅರ್ಥವಾಯಿತು. ಸರಿತಾನೆ ಮಕ್ಕಳೇ? ಅರ್ಥವಾಯಿತೆ? ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಗುಣಮೂರ್ತಿ ಭವ. ನೀವು ಮಕ್ಕಳು ತಂದೆಗೆ ಸಮಾನವಾಗಿ ತಮ್ಮ ಸಂಕಲ್ಪ, ಮಾತು ಮತ್ತು ಪ್ರತಿ ಕರ್ಮದ ಮೂಲಕ ಅನೇಕರನ್ನು ಪರಿವರ್ತನೆ ಮಾಡುವವರಾಗಿದ್ದೀರಿ. ಕೇವಲ ಮಾತಿನಿಂದಲ್ಲ, ಸಂಕಲ್ಪದಿಂದಲೂ ಮತ್ತು ಕರ್ಮದಿಂದಲೂ ಸೇವಾದಾರಿಗಳಾಗಿ. ಪ್ರತಿದಿನ ನಿಮ್ಮ ದಿನಚರಿಯನ್ನು ಚೆಕ್ ಮಾಡಿಕೊಳ್ಳಿ. ಇಂದು ಇಡೀ ದಿನದಲ್ಲಿ 3 ಸೇವೆಗಳ ಸಮತೋಲನವಿತ್ತು. ಸಮತೋಲನ ಕಾಯ್ದುಕೊಳ್ಳುವುದರಿಂದ ಸರ್ವಗುಣಗಳ ಅನುಭೂತಿಯನ್ನು ಮಾಡುತ್ತಿರುತ್ತೀರಿ. ಒಬ್ಬರಿಗೊಬ್ಬರು ತಂದೆಯ ಗುಣಗಳ ಅಥವಾ ಸ್ವಂತ ಧಾರಣೆಯ ಗುಣಗಳ ಸಹಯೋಗ ಕೊಡುತ್ತಾ ಗುಣಮೂರ್ತರಾಗುವುದು, ಇದು ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ. ಹೇಗೆ ಜ್ಞಾನದಾನ ಮಾಡುತ್ತೀರೋ ಹಾಗೆಯೇ ಗುಣಗಳ ದಾನವೂ ಆಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.